ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ನನ್ನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದಾರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 13ನೇ ವಚನ 12ನೇ ವಚನ 2ನೇ ಮಾತಾಗಿರುತ್ತೆ ಪ್ರೇರೆ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ದಾರೆ ಪ್ರಿಯೆ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರಿ ಹೊರತು ಸಾಲ ತೆಗೆದುಕೊಳ್ಳುವಂತರಿಲ್ಲ ಎಂಬುದಾಗಿ ಪ್ರಿಯೆ ದೇವರು ಹೇಳ್ತಿದ್ದಾರೆ. ನೀವು ಅನೇಕ ಜನಗಳಿಗೆ ನೀವು ಸಹಾಯ ಮಾಡುವಂತರಾಗಿರೋ ಹೊರತು ನೀವು ಸಹಾಯನು ತೆಗೆದುಕೊಳ್ಳುವಂತರಾಗಿರುವುದಿಲ್ಲ ಎಂಬುದಾಗಿ ಪ್ರಿಯೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂತರಾಗಿರ್ಬೇಕಂದ್ರೆ, ಇನ್ನೊಬ್ಬರಿಗೆ ನಾವು ಕೊಡುವಂತರಾಗಿರ್ಬೇಕಂದ್ರೆ ನಾವು ಏನು ಮಾಡ್ಬೇಕಂತೆ, ದೇವರ ಆಜ್ಞೆಗಳನ್ನು ಕೈಕೊಂಡು ಆತ್ಮೀಯ ವಿಧೇಯರಾಗಿ ಆತನ ಮಾರ್ಗಗಳಲ್ಲಿ ನಡೆಯುವಂತರಾಗಿರ್ಬೇಕು. ಹಾಲೆಲೂಯ. ಆತನ ಮಾರ್ಗದಲ್ಲಿ ನಡೆಯುವಾಗ ದೇವರು ತನ್ನ ವಾಗ್ದಾನ ಮಾಡಿದಂತೆ ದೇವರು ನಮಗೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ದೇವರಾಗಿದ್ರೆ ಪ್ರಿಯೆ. ಆತನು ತನಗೋಸ್ಕರವಾಗಿ ಮೀಸಲಾದ ಜನಗಳಾಗಿ ನಮ್ಮನ್ನು ಸ್ಥಾಪಿಸುವಂತ ದೇವರಾಗಿದ್ರೆ ಪ್ರಿಯೆ. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಸಿಸ್ಟರ್ ನಮಗೆ ಅವೇ ಸಮಸ್ಯೆಗಳು, ಅವೇ ಸಾಲ ಸಮಸ್ಯೆಗಳು, ಇನ್ನೊಬ್ಬರಿಗೆ ಸಹಾಯ ಕೇಳುವಂತರಾಗಿದೆ. ನಮ್ಮ ಸಾಲಗಳು ಯಾಕೆ ಹೋಗ್ತಾ ಇಲ್ಲ, ನಮ್ಮ ಈ ಒಂದು ಸಮಸ್ಯೆಯಿಂದ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ನಾವು ಅನೇಕ ವಿಷಯಗಳಿಂದ ನಾವು ಭಯ ಪಡ್ತಾ ಇದ್ದಿರ್ಬೋದು ಪ್ರಿಯ ನೀವು. ಆದರೆ ಭಯ ಪಡಬೇಡ್ರಿ, ಯಾಕಂದ್ರೆ ದೇವರು ಇಲ್ಲಿ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯೆ. ನಾವು ಅನೇಕ ಜನಗಳಿಗೆ ನಾವು ಕೊಡುವಂತರಾಗಿರ್ತೇವೆ ಹೊರತು ನಾವು ತೆಗೆದುಕೊಳ್ಳುವಂತರಾಗಿರುವುದಿಲ್ಲ ಪ್ರಿಯೆ. ನಾವು ದೇವರಿಗೆ ನಾವು ವಿಧೇಯರಾಗಿ ಆತನ ಮಾತುಗಳನ್ನು ನಾವು ಶ್ರದ್ಧೆಯಿಂದ ಕೇಳಿ ಆತನ ಹೇಳಿದಂಥ ಪ್ರತಿಯೊಂದು ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತರಾಗಿ ಜೀವಿಸ್ಬೇಕು ಪ್ರಿಯ. ಲೋಕದಲ್ಲಿ ನಾವು ಆತನ ಚಿತ್ತ ಅನುಸಾರವಾಗಿ ನಡೆದಾಗ ದೇವರು ಕೊಡುವಂಥ ಆಶೀರ್ವಾದ ಅದ್ಭುತಕರವಾಗಿರ್ತೇವೆ ಪ್ರಿಯೆ. ಕುಟುಂಬ ವಿಷಯದಲ್ಲಿ, ಕಾಳಜಿಗಳ ವಿಷಯದಲ್ಲಿ, ನಾವು ಹೋಗುವಂಥ ಸ್ಥಿತಿಯಲ್ಲಿ, ಬರುವಂಥ ಸ್ಥಿತಿಯಲ್ಲಿ, ನಾವು ಮಾಡುವ ಕೆಲಸ ಕಾರ್ಯ ಕೈ ಹಾಕಿರೋ ಎಲ್ಲ ಕೆಲಸಗಳಲ್ಲಿ ದೇವರು ಸಫಲಪಡಿಸುವಂತರಾಗಿದ್ದಾರೆ ಪ್ರಿಯೆ. ಹಾಲೆಲೂಯ. ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವನ್ನು ಮರೆತು ಹೋಗುವಂಥ ದೇವರಲ್ಲ ಪ್ರಿಯೆ. ವಾಗ್ದಾನ ಬಿಟ್ಟು ಬಿಡುವಂಥ ದೇವರಲ್ಲ ಪ್ರಿಯೆ. ಅದೇ ಧರ್ಮೋಪದೇಶ ಕಾಂಡ 28ನೇ 7ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಪ್ರಿಯೆ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಹಾಲೆಲೂಯ. ದೇವರಿಂದ ಆಶೀರ್ವಾದವು ಯಾವ ರೀತಿಯಾಗಿರುತ್ತೆ ಅಂದ್ರೆ, ಪ್ರತಿಯೊಂದು ಶತ್ರುಗಳು ನಮ್ಮ ಮೇಲೆ ಎಷ್ಟೇ ಬರಲಿ ಅವೆಲ್ಲವೂ ಸೋತು ಹೋಗುವಂತೆ ದೇವರು ನಮಗೆ ಸಹಾಯ ಮಾಡ್ತಾರಂತೆ ಪ್ರಿಯೆ. ನಮ್ಗೆ ಎಲ್ಲಾ ವಿಷಯ ನಮ್ಗೆ ಸಹಾಯ ಮಾಡ್ತಾ ಇರ್ತಾರೆ ಪ್ರಿಯೆ. ಎಲ್ಲಾ ವಿಷಯ ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಂತರಾಗಿರ್ತಾರೆ ಪ್ರಿಯೆ. ನಾವು ಅನ್ಕೊಳ್ತೇವೆ ನಮ್ಮ ಸಾಲ ಮೇಮ್ಸಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೆ, ನಮ್ಗೆ ಯಾರು ನೋಡ್ಕೊಳ್ತಾರೆ, ನಮ್ಮ ಕುಟುಂಬ ಸಮಸ್ಯೆ ಎಷ್ಟೇ, ನಮ್ಮ ಜೀವನ ಎಷ್ಟೇ ಅನ್ಕೊಳ್ತೇವೆ ಪ್ರಿಯೆ. ನಮ್ಮ ಜೀವನ ಈ ಸಮಸ್ಯೆಗಳು ಹೋಗುವುದಿಲ್ಲ ಅನ್ಕೊಳ್ಳುವಂತರಾಗಿರ್ತೇವೆ ಪ್ರಿಯೆ. ಆದ್ರೆ ದೇವ್ರು ಹೇಳ್ತಾರೆ, ನೀವು ಅನೇಕ ಜನರಿಗೆ ಕೊಡುವಂತರಾಗಿರ್ತೀರಿ. ದೇವ್ರು ಕೊಡುವಾಗ ಅದ್ಭುತ ರೀತಿಯಾಗಿ ಬ್ಲೆಸ್ಗಳು ಬರುತ್ತಾ ಇರ್ತೇವೆ ಪ್ರಿಯೆ. ನಾವು ಕೇವಲ ಆತನ ಮಾತುಗಳಿಗೆ ನಾವು ಶ್ರದ್ಧೆಯಿಂದ ಆತನ ಮಾರ್ಗಗಳು, ಆತನ ಆಜ್ಞೆಗಳು, ಆತನ ಚಿತ್ತ ಏನಿದೆ ಎಂಬುದಾಗಿ ನಾವು ತಿಳಿದುಕೊಂಡು ನಾವು ನಡೆಯುವಂತರಾಗಿರ್ಬೇಕು. ದೇವರು ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಗೆ ಆಶೀರ್ವದಿಸಲ್ಪಡ್ತಾ ಇರ್ತಾರೆ ಪ್ರಿಯೆ. ನಾವು ಮಾಡುವ ಸಣ್ಣ ಬಿಸ್ನೆಸ್ ಆಗಿರ್ಬೋದು, ಸಣ್ಣ ಕೈ ಹಾಕಿರೋ ಕೆಲಸ ಆಗಿರ್ಬೋದು, ಯಾವ ವಿಷಯ ನಾವು ಸಣ್ಣದಾಗಿರುವಂಥ ನಮ್ಮ ಪ್ರತಿಯೊಂದು ವ್ಯವಸಾಯಗಳಲ್ಲಿ ದೇವರು ಅದು 100ಕ್ಕೆ 60ರಷ್ಟು ಆಗುವಂತೆ ದೇವರು ಆಶೀರ್ವದಿಸಲ್ಪಡ್ತಾರೆ ಪ್ರಿಯೆ. ನಾವು ಇನ್ನೊಬ್ಬರಿಗೆ ಕೊಡುವಂತರಾಗಿರ್ತೇವೆ ಹೊರತು ನಾವು ತೆಗೆದುಕೊಳ್ಳುವಂತರಾಗಿರುವುದಿಲ್ಲ ಪ್ರಿಯೆ. ದೇವರು ಒಂದು ಚಿತ್ತ ಅದೇ ರೀತಿಯಾಗಿರುತ್ತೆ ಪ್ರಿಯೆ. ನನ್ನ ಮಕ್ಕಳು ಇನ್ನೊಬ್ಬರಿಗೆ ಕೊಡುವಂತರಾಗಿದ್ದಾರೆ ಹೊರತು ತೆಗೆದುಕೊಳ್ಳುವಂತರಾಗಿರುವುದಿಲ್ಲ ಎಂಬುದಾಗಿ ಪ್ರಿಯೆ. ನಾವು ಆತನಲ್ಲಿ ನಂಬಿಕೆ, ವಿಶ್ವಾಸವು, ಆತನಲ್ಲಿ ಭಯಪಟ್ಟು ಆತನಿಗೆ ಮೆಚ್ಚುಗೆ ಆಗಿರೋ ಕಾರ್ಯಗಳನ್ನು ಮಾಡುತ್ತಾ
ಪ್ರತಿಯೊಂದು ವಿಷಯದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸಿದಾಗ ದೇವರು ನಮ್ಮ ಕುಟುಂಬ, ನಮ್ಮ ಸಂಸಾರ, ನಮ್ಮ ವ್ಯವಸಾಯ, ನಾವು ಹೋಗುವಂಥ ಸ್ಥಿತಿ, ಬರುವಂಥ ಸ್ಥಿತಿ, ನಮ್ಮ ಶತ್ರುಗಳ ಸಮಸ್ಯೆ, ಪ್ರತಿಯೊಂದು ವಿಷಯದಲ್ಲಿ ದೇವರು ನಮಗೆ ಬ್ಲೆಸ್ ಮಾಡ್ತಾರೆ ಪ್ರಿಯರೇ. ನಮ್ಮ ಪ್ರತಿಯೊಂದು ಹೋರಾಟಗಳಿಂದ ಬಿಡಿಸಿ, ನಮಗೆ ಎದುರಾಗುವಂಥ ಪ್ರತಿಯೊಂದು ಶತ್ರು ಸಮಸ್ಯೆಯಿಂದ ಬಿಡಿಸಿ, ನಮ್ಮ ಕುಟುಂಬದಲ್ಲಿ ನಮ್ಗೆ ಎಲ್ಲ ರೀತಿಯಾಗಿ ಬ್ಲೆಸ್ ಮಾಡ್ತಾರೆ ಪ್ರಿಯರೇ. ನಾವು ಎಲ್ಲ ವಿಷಯ ನಾವು ಏನಾದರೂ ಅನ್ಕೊಳ್ತೇವೋ, ಯಾವ ರೀತಿಯಾಗಿ ನಾವು ಜೀವಿಸ್ಬೇಕು ಅನ್ಕೊಳ್ತೇವೋ, ಪ್ರತಿಯೊಂದು ವಿಷಯದಲ್ಲಿ ದೇವರು ನಮಗೆ ಬ್ಲೆಸ್ ಮಾಡ್ತಾರೆ ಪ್ರಿಯರೇ. ನಾವು ಕೈ ಹಾಕಿರೋ ಕೆಲಸಗಳೆಲ್ಲ ಸಫಲವಾಗುವಂತೆ, ನಾವು ಇನ್ನೊಬ್ಬರಿಗೆ ನಾವು ಸಹಾಯಕರವಾಗಿರುವಂತೆ, ಇನ್ನೊಬ್ಬರಿಗೆ ನಾವು ಒಳ್ಳೆ ರೀತಿಗೆ ಸಹಾಯ ಮಾಡುವಂತೆ ದೇವರು ಆಶೀರ್ವದಿಸಲ್ಪಡ್ತಾ ಇದ್ದಾರೆ ಪ್ರಿಯ. ಮುಂಜಾನೆ ಸಮಲಿ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ದೇವ್ರ ಮೇಲೆ ಆಧಾರ ಇಟ್ಟು ಆತನ ಮಾತುಗಳಿಗೆ ಶ್ರದ್ಧೆಯಿಂದ ಕೇಳಿ ಆತನ ಮಾರ್ಗದಲ್ಲಿ ಆತನ ಆಜ್ಞೆಗಳೆಲ್ಲ ನಾವು ಕೈಕೊಂಡು ನಡೆಯುವಂತರಾಗಿರೋಣ. ದೇವರು ಕೊಡುವಂಥ ಆಶೀರ್ವಾದವು ಪ್ರತಿಯೊಂದಲ್ಲಿ ದೇವರು ಬ್ಲೆಸ್ ಮಾಡಿ ನಮ್ಮನ್ನು ನಮ್ಮ ಕುಟುಂಬವನ್ನು ಅದನ್ನು ಹೆಚ್ಚಾಗಿ ಆಶೀರ್ವದಿಸಲ್ಪಡುವಂಥ ದೇವ್ರ ಪ್ರಿಯ. ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ದೇವರಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಂತರಾಗಿರೋಣ ಪ್ರಿಯ. ಆಮೇಲೆ ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಎಸ್ಸೆ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ನೋಡ್ತಿದ್ರಪ್ಪ, ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ವಾಕ್ಯ ಮುಖಾಂತರವಾಗಿ ತಂದೆ ನೀವು ಮಾತಾಡಿರಪ್ಪ. ನೀವು ಅನೇಕ ಜನರಿಗೆ ಕೊಡುವಂತರಾಗಿರೋ ಹೊರತು ತೆಗೆದುಕೊಳ್ಳುವಂತರಾಗಿದ್ದಿಲ್ಲ ಎಂಬುದಾಗಿ ತಂದಿದ್ರು. ಎಷ್ಟು ಜನರು ಯಾವ ಸಾಲ ಸಮಸ್ಯೆ, ಶತ್ರುವಿನ ಸಮಸ್ಯೆಯಿಂದ ಭಯಪಡುವಂತ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಅವ್ರ ಜೀವಿತದಲ್ಲಿ ಯಾವುದೇ ಒಂದು ಭಯದಿಂದ ತೆಗೆದಕ್ಕಿ ಅವ್ರಿಗೆ ಸಮೃದ್ಧಿ ಜೀವನದ್ದು ನಡೆಸುವಂತೆ ಸಹಾಯ ಮಾಡಿರಿ ಪ್ರಭಾ. ಎಷ್ಟು ಜನರು ಕೊಡುಗೆ ಶಿಷ್ಯ, ಹಣದ ಸಾಲ, ಹಿಂಸೆ, ಪ್ರತಿಯೊಂದು ವಿಷಯದಲ್ಲಿ ಯಾವ ವಿಷಯದಲ್ಲಿ ತಂದು ಅವರ ಜೀವಿತದಲ್ಲಿ ತೆಗೆದುಕೊಳ್ಳುವಂತರಾಗಿದ್ದಾರೆ ಎಂಬುದಾಗಿ ಪ್ರತಿಯೊಂದು ವಿಷಯದಲ್ಲಿ ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿ ಇಲ್ಲ ಪ್ರಭಾ. ಈ ಮುಂಜಾನೆ ಈಗಳಿಗೆ ನಿಮಿಷದಲ್ಲಿ ಪ್ರಭಾ ಎಲ್ಲವನ್ನು ಪ್ರಭಾ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಿದ್ರಪ್ಪ. ನಿನ್ನ ನಾಮದಲ್ಲಿ ಶಕ್ತಿ ಇದೆಯಪ್ಪ, ನಿನ್ನ ನಾಮದಲ್ಲಿ ಜಯ ಇದೆಯಪ್ಪ ತಂದೆ ದೇವ್ರು. ನಾವು ಅನೇಕರಿಗೆ ಕೊಡುವಂತರಾಗಿದೆಯಪ್ಪ, ನಾವು ತೆಗೆದುಕೊಳ್ಳುವಂತರಾಗಿಲ್ಲಪ್ಪ ತಂದೆ ದೇವ್ರು. ನೀವು ನಮ್ಮ ಜೊತೆಲಿರುವಾಗ ಪ್ರಭಾ ಎಲ್ಲ ವಿಷಯದಲ್ಲಿ ಜಯವನ್ನು ಕೊಡುವಂತರಾಗಿದ್ರು ಪ್ರಭಾ ತಂದೆ ದೇವ್ರು. ನಾವು ಮಾಡುವುದಪ್ಪ, ನಾವು ನಿನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆದು ನಿನ್ನ ಆಜ್ಞೆಗಳೆಲ್ಲ ಕೈಕೊಂಡು ನಾವು ನಡೆಯುವಂತರಾಗಿರುವಂತೆ ಇನ್ನು ಹೆಚ್ಚಾಗಿ ಪ್ರಭಾ ನಿಮ್ಮ ಆತ್ಮ ಬಲದಿಂದ ನಡೆಸ್ರಿ ಪ್ರಭಾ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ ಇನ್ನು ಆಶ್ವಸಿಸಿ ಬಲಪಡಿಸಿ ಅವರೆಲ್ಲ ಕೈ ಹಾಕಿರೋ ಕೆಲಸದಲ್ಲಿ ಪ್ರಭಾ ಸಫಲ ಮಾಡ್ರಿ. ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ. ಅವ್ರ ಕೋರ್ಟ್ಗೆ ಹಣಕಾಸು ತೊಂದರೆ, ಪ್ರತಿಯೊಂದು ಸಮಸ್ಯೆಗಳಿಂದ ಅವ್ರ ಕುಟುಂಬದಲ್ಲಿದ್ದಂಥ ಪ್ರತಿಯೊಂದು ವಿಷಯದಿಂದ ಅವ್ರು ಚಿಂತಿಸುವಂತ ಪ್ರತಿಯೊಂದು ಪರಿಸ್ಥಿತಿಲ್ಲ ಪ್ರಭಾ ತೆಗೆದು ಈ ಮುಂಚಾನೆ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸಲ್ಪಡ್ತಾ ಇದ್ದೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೀನ್. ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆಗೆ ಬಯಸ್ತಾರೆ ಪ್ರೇರೆ. ಕೊನೆಯವರೆಗೂ ವಿಡಿಯೋಸ್ ನೋಡುವಂತರಾಗಿರಿ ಮತ್ತು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ. ಮತ್ತು ಈ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ಅದನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಧೈರ್ಯಪಡಿಸಿ, ನಮ್ಮನ್ನು ನಡೆಸುವಂಥ ದೇವ್ರ ಪ್ರಿಯ. ಮತ್ತು ಈ ಮುಂಜಾನೆ ಸಮಲಿ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಾಸಪಡಲಿ ಪ್ರಿಯ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯ. ಮತ್ತು ಹೊಸೊಬ್ರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ತನ್ನ ವಾಗ್ದಾನ ಮೂಲಕವಾಗಿ ಬಲಪಡಿಸುವಂಥ ದೇವ್ರ ಪ್ರಿಯ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯ. ಆಮೇನ್. ಗಾಡ್ ಬ್ಲೆಸ್ ಯು.